ನಮಸ್ಕಾರ ಸ್ನೇಹಿತರೆ, ನಾವು ಇಂದು ನಿಮಗೆ ಈ ವಿಡಿಯೋದಲ್ಲಿ ಒಂದು ಪ್ರವಾಸದ ಮಾಹಿತಿಯನ್ನು ನೀಡುತ್ತೇವೆ. ಈ ಪ್ರವಾಸದ ಮುಖ್ಯಸ್ಥರಾದ ಗದಗ ಜಿಲ್ಲೆಯ ಗಜೇಂದ್ರಗಡ ನಿವಾಸಿಯಾದ ಬಸವರಾಜ ಗೊಂಗಡ ಶೆಟ್ಟಿಮಠ. ಇವರು ಸತತ 37 ವರ್ಷಗಳಿಂದ ಮಕರ ಸಂಕ್ರಮಣದಂದು ಪ್ರವಾಸವನ್ನು ಏರ್ಪಡಿಸುತ್ತಾ ಬಂದಿದ್ದಾರೆ ಮತ್ತು ಇವರು ಜನರನ್ನು ಕಡಿಮೆ ಹಣದಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಿಸಿಕೊಂಡು ಬರುತ್ತಾರೆ. ಉದಾಹರಣೆಗೆ ಧರ್ಮಸ್ಥಳ, ಹೊರನಾಡು ಅನ್ನಪೂರ್ಣೇಶ್ವರಿ, ಸಿದ್ಧಗಂಗಾ ಮಠ, ಮೈಸೂರು ಅರಮನೆ, ಕುಕ್ಕೆ ಸುಬ್ರಹ್ಮಣ್ಯ, ಇನ್ನೂ ಹಲವು. ಇವರ ಇನ್ನೊಂದು ವಿಶೇಷತೆ ಏನೆಂದರೆ ಇವರು 1987ರಲ್ಲೇ ಜನರನ್ನು 75 ರೂಪಾಯಿಯಲ್ಲಿ ಧಾರ್ಮಿಕ ಕ್ಷೇತ್ರಗಳ ಪ್ರವಾಸ ಮಾಡಿಸಿರುತ್ತಾರೆ ಮತ್ತು ಜನಗಳು ಸಹ ವ್ಯವಸ್ಥಾಪಕರ ಪ್ರೀತಿ ವಿಶ್ವಾಸದ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಬಂದ ಜನ ಪ್ರವಾಸದ 2 ದಿನದಲ್ಲಿಯೇ ಕುಟುಂಬದ ತರಹ ಬೆರೆತು ಹೋಗುತ್ತಾರೆ ಮತ್ತು ಎಲ್ಲ ಜನರಿಗೂ ಇವರು ಕೂಡ ಅಚ್ಚುಮೆಚ್ಚಿನವರಾಗಿದ್ದಾರೆ. ಇವರು ಹೀಗೆಯೇ ಪ್ರವಾಸವನ್ನು ಏರ್ಪಡಿಸಲಿ ಎಂದು ಹಾರೈಸುತ್ತಾ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿ ಮತ್ತು ಇವರಿಗೆ ದೇವರು ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಬನ್ನಿ ಸ್ನೇಹಿತರೆ, ಈ ಪ್ರವಾಸದ ಕೆಲವು ಸಿಹಿ ನೆನಪುಗಳನ್ನು ಮತ್ತು ಪ್ರವಾಸಿಗರ ಅನಿಸಿಕೆಗಳನ್ನು ವೀಕ್ಷಿಸೋಣ. ಹ 35ನೇ ವರ್ಷದ ಮಕರ ಸಂಕ್ರಾಂತಿಯ ಅಂಗವಾಗಿ 5 ದಿನದ ಪ್ರವಾಸದಲ್ಲಿ ಪಾಲ್ಗೊಂಡಿರುವ ನಾವೆಲ್ಲರೂ ಹೇಳುವುದೊಂದೇ, 35 ವರ್ಷದಿಂದ ಪಾಲ್ಗೊಂಡಿರುವ ಈ ಪ್ರವಾಸದಲ್ಲಿ ನಾವು ಪ್ರಯಾಣ ಮಾಡುತ್ತಿರಲು 10 ವರ್ಷದ ಟ್ರಿಪ್ ಆಗಿದೆ. ಸೊ ಇದರಲ್ಲಿ ನಮಗೆ ಇಲ್ಲಿವರೆಗೂ ಕಂಡು ಬಂದಂಥ ಖುಷಿ ಏನೆಂದರೆ 10 ವರ್ಷದಿಂದ ನಾವೆಲ್ಲ ಪ್ರತಿ ವರ್ಷ ನಮ್ಮ ಒಂದು ಕುಟುಂಬದವರಂತೆ ಎಲ್ಲರೂ ಸೇರಿ ಹಿಂದೂ ಯಾವುದೇ ಧರ್ಮ, ಜಾತಿ, ಮತ, ಕುಲ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ಎಂದು ತಿಳಿದು ಪ್ರತಿ ವರ್ಷ ನಾವೆಲ್ಲರೂ ಸಂತೋಷವಾಗಿ ಈ ಪ್ರವಾಸದಲ್ಲಿ ಪಾಲ್ಗೊಳ್ಳಲು ಬಯಸುತ್ತೇವೆ. ಈ ಪ್ರವಾಸದಲ್ಲಿ ಈ ಪ್ರವಾಸದ ಮುಖ್ಯಸ್ಥರಾದ ಬಸವರಾಜ ಗೊಂಗಡ ಶೆಟ್ಟಿಮಠ ಇದರ ನಿರ್ವಹಣೆ ಮಾಡ್ಕೊಂತ ಬಂದಿದ್ದಾರೆ. ಅದನ್ನು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ತಾರೀಕಿಂದ ಪ್ರತಿ ವರ್ಷ ನಮ್ಮನ್ನು ಕರ್ಕೊಂಡೋಗಿ ತೋರಿಸ್ಯಾರ್ರಿ. ಅವರು ಕೂಡ 15 ವರ್ಷ ನಾವು ಹೋಗಿ ಬಂದು ಎಲ್ಲ ನಮ್ಮನ್ನು ಭಾಳ ಇದನ್ನು ಮಾಡಿ ಎಲ್ಲ ನಮ್ಗೆ ಇದನ್ನು ಮಾಡಿ ಬಂದಾರ. ನಮಗೇನು ತಿಳಿಲಾರ್ದವ್ರು ತೋರಿಸ್ಕೊಂಡು ಕರ್ಕೊಂಡು ಬಂದಾರ. ಅವರು ಎಲ್ಲ ಅನುಭವ ಮಾಡ್ಸ್ಯಾರ, ಎಲ್ಲ ತೋರಿಸ್ಯಾರ್ರಿ. ಅವ್ರಿಗೆ ಪ್ರತಿಯೊಂದನ ಆಗನ್ರಿ. ನಾನು ಮಕ್ಕಳ ಜೊತೆ ಹೋಗಿದ್ದೆ ಪ್ರವಾಸಕ್ಕೆ ರೀ. ಇವತ್ತಿನ ಪ್ರವಾಸ ನಮಗೆ ಈ ಸಲ ಬಂದದ್ದು ಭಾಳ ಅತ್ಯುತ್ತಮ ಅನಿಸ್ತೈತಿ. ಅಜ್ಜರು ಭಾಳ ಮುಖ್ಯಸ್ಥನದಿಂದ ಭಾಳ ಸಂತೋಷ ಕರ್ಕೊಂಡು ಬರ್ತಾರೆ. ಇದು ಅವ್ರ ಜೀವ ಪರ್ಯಂತ ಹಿಂಗೆ ನಡೀಲಿ, ನಾವು ಹಿಂಗೆ ಬರುವಂಗಾಗಲಿ,
ಇದೇ ವರ್ಷ ನಾ ಬಂದೀನಿ, ಮುಂದಿನ ವರ್ಷ ಅಜ್ಜಾರು ಮುಂದುವರ್ಸ್ಕೊಂಡು ಹೋಗ್ಲಿ, ಅದರಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿ ಒಳ್ಳೇದಾಗಲಿ ನಾವು ಎಲ್ಲ ಪ್ರವಾಸಿಗರಿಗೂ ತುಂಬ ಸಂತೋಷ, ಧನ್ಯವಾದಗಳು. ಪ್ರತಿ ವರ್ಷವರು ನಾವು ಕರೆದಾಗ ನಾವು ಯಾವ ಟೂರ್ ಇಟ್ಟಾಗೂ ಸುತ್ತಮುತ್ತಲಿನ ಬಂಧುಗಳು ಪ್ರವಾಸಿಗರು ನಮ್ಮ ಅನುಕೂಲ ಮಾಡಿಕೊಂಡು ನಾವು ಹೇಳ್ದಂಗೆ ಕೇಳಿ ಸರಿಯಾದ ಟೈಮಕ್ಕೆ ಬರಂದು ಪ್ರೋತ್ಸಾಹ ಕೊಟ್ಟು 1 ಗಾಡಿ 2 ಗಾಡಿ ಅಂದರು ಅವರೇ ನಿವಾರಿಸ್ಕೊಂಡು ನಮ್ಗಿಂತ ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಬಂದರ ಇದು ಮಾಡ್ತಾರೆ, ನಮ್ಗೆ ಒಳ್ಳೆಯ ಸಹಕಾರ ಕೊಡ್ತಾರೆ. ಇದು ಮುಂದುವರಿಲಿ ಅಂತ ನಾನು ಅವರಿಗೆ ನಾನು 1987 ಸಾಲಿನಾಗ ಬರೀ 75 ರೂಪಾಯಿಂದ ಕರ್ಕೊಂಡೋಗಿ ಬಂದಿದ್ದೇನೆ. ಆವಾಗಿನಿಂದ ಇವತ್ತಿನವರೆಗೆ ಈಗ 2200 ರೂಪಾಯಿ ಮಾಡಿದ್ದೇನೆ. ಮೊದಲು 75 ರೂಪಾಯಿಂದ ಇದೇ ಸ್ಥಳಗಳನ್ನು ತೋರಿಸ್ಕೊಂಡ್ಬಂದೆ ನಾನು. ಸರಿ, ಆಮೇಲೆ ಇದನ್ನು ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರಿತಾ ಇದೆ ಟೂರು. ಜನರ ಸಹಕಾರದಿಂದ ಇದು ರೊಕ್ಕ ರೂಪಾಯಿ ಏನಿಲ್ಲ, ಒಂದು ಅಭಿಮಾನ. ಬನವಾಸಿ ಈ ಟೈಮ್ ಮಾಡ್ಕೊಳ್ಬೇಕು, ಇನ್ನೊಂದ್ಸತಿ ಏನೈತಿ ಉಳಿವಿ ಮಾರ್ಗ ಹಾಕ್ಕೊಂತೀವಿ, ಸ್ವಲ್ಪ ಅಲ್ಲೇ ಚೇಂಜ್ ಮಾಡ್ಕೊತೀವಿ. ಒಂದು ಟೈಮ್ ಅದ್ರಾಗ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡ್ಕೊತಿರ್ತೀವಿ. ಸ್ವಲ್ಪ ಒಂದು ಹೊಸ ಅನುಭವ ಇದು. ಸ್ವಲ್ಪ ಪ್ರವಾಸ ಅನ್ನೋದು ದೇಶ ಸುತ್ತು ಕೋಶ ಹೋಗೋದು ಅಂತೇಳಿ ಹೆಂಗೆ ಇದು ಮಾಡ್ಯಾರ, ಹಂಗೆ ಅದನ್ನ ಜಗತ್ತಿನ ಅರ್ಥ ಮಾಡ್ಕೋಬೇಕಂದ್ರೆ ಪ್ರವಾಸ ಮನುಷ್ಯಗೆ ಅಗತ್ಯ. ಬರೀ ಸಂಸಾರ ಇರೋದು ಅದು. ಇದು ಸ್ವಲ್ಪ ಹೊಸ ಚೇಂಜ್, ಜೀವನಕ್ಕೆ ಒಂದು ಹೊಸ ಹುರುಪು ನಮ್ಗೆ ಈ ಥರ ನಾನು ಅನುಭವ ಇದು. ಮಾಡೋರು ಹೇಳ್ರಿ ಮತ್ತೆ ಇವ್ರು 35 ವರ್ಷನೇ ಸ್ವಾತಂತ್ರ್ಯ ಅದಕ್ಕೆ ಈಗ ನಮ್ಮ ಪಬ್ಲಿಕ್ ಒಳಗೆ ಪಬ್ಲಿಕ್ ಇವರು ಅಂತ ಒಂದು ಇದು ಬರ್ತಾರೆ, ಲಾಸ್ಟ್ ಬರ್ತಾರೆ. ಅದಕ್ಕೆ ನಾವು ಡಿಸ್ಟಿಕ್ ಸ್ಪೆಷಲ್ ರಿಪೋರ್ಟರ್ ಆಗಿವ್ರಿ, ಅದಾಗಿ ಪಬ್ಲಿಕ್ ಇದು ಮಾಡಿ ಇವ್ರ ಹೆಸರನ್ನ ಅಲ್ಲಿ ರೆಫರ್ ಮಾಡ್ತೀವಿ. ನಾವು ರೆಫರ್ ಮಾಡಿ ಪಬ್ಲಿಕ್ ಹೀರೋ ಇದ್ರೊಳಗೆ ಇವ್ರನ್ನ ಹಾಕೋಣಕ್ಕೆ ನಾವು ಹೇಳಿ ರೆಫರ್ ಮಾಡಿ ಹಾಕಿಸ್ತೀವಿ. ಇವ್ರು ಇಷ್ಟು ವರ್ಷ ಆದ್ರೂ ಮಾಡ್ಯಾರ. ಇದು ಒಂದು ಸೇವೆ, ಉತ್ತಮ ಸೇವೆನೇ ನಮ್ಮ ಪ್ರಕಾರ. ಎಲ್ಲ ಕಡಿಮೆ ರೇಟ್ಗಳು ಇಷ್ಟೆಲ್ಲ ಊರು ಅಡ್ಡಾಡಿಸಿ ಇದು ಮಾಡಿ ಮತ್ತೆ ಮಾಡಿ 5-6 ದಿವಸ ಕರ್ಕೊಂಡು ಅಡ್ಡಾಡೋದು. ಮನ್ಯಾಗ ನಮ್ಮವ್ರನ್ನ ಕರ್ಕೊಂಡು ಜವಾಬ್ದಾರಿಯಿಂದ ಕರ್ಕೊಂಡ್ ಬರೋದು ದೊಡ್ಡ ತ್ರಾಸ. ನಾವು ಮನೆಯವ್ರು 4 ಮಂದಿ ಹೋಗಿ ಸುರಕ್ಷಿತವಾಗಿ ಒಳ್ಳೆ ಊರಿಗೆ ಬಂದು ಸೇರ್ತೀವಿ ಅನ್ನೋದು ಡೌಟ್. ಇವತ್ತು ಅವರು ಒಂದು 20-30 ಮಂದಿನ 1 ಗಾಡಿ 2 ಗಾಡಿ ಮಾಡ್ಕೊಂಡು ಅದಕ್ಕೆ ಕಡಿಮೆ ರೇಟ್ ಮನೆಯವರಂಗ ದೂರ ಕರ್ಕೊಂಡು ಹೋಗಿ